ಸರ್ ನಾವು ಬೇಸಿಕಲಿ ಚಿಕ್ಕಮಗಳೂರವರು. ಸೊ ಚಿಕ್ಕಮಗಳೂರಿಂದ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನುಗ್ಗೆ ಸೊಪ್ಪಿನ ಟೀ ಬ್ಯಾಗ್ ಅಂತ ಮಾಡಿದ್ದೀವಿ. ಇದು ಬಂದ್ಬಿಟ್ಟು 100% ನುಗ್ಗೆ ಸೊಪ್ಪಲ್ಲೇ ನಾವು ಮಾಡಿರೋದು. ಬೇರೆ ಯಾವುದೇ ಪ್ರಿಸರ್ವೇಟಿವ್ಸು, ಬೇರೆ ಲೀವ್ಸು ಯಾವುದೂ ಹಾಕಿಲ್ಲ. ಆ್ಯಂಡ್ ನಾವು ಪೌಡ್ರಿಗಿಂತ ಏನಕ್ಕೆ ವಿಭಿನ್ನ ಅಂತಂದರೆ ನಾವು ಈ ಥರ ಡಿಪ್ಪಿಂಗ್ ಮಾಡ್ಕೊಂಡು ಕುಡಿಯೋ ಥರ. ಆ ಟೋಟಲ್ ನಾವೇನು ಬೇರೆ ಥರ ಟೀ ಎಲ್ಲ ಕುಡಿತೀವಿ, ಇದನ್ನು ಬಿಸಿನೀರಲ್ಲಿ ಡಿಪ್ ಮಾಡ್ಕೊಂಡು ಕುಡಿಯೋದು. ಆ್ಯಂಡ್ ಇದು ಬಂದ್ಬಿಟ್ಟು ಪ್ಯೂರ್ 100% ನುಗ್ಗೆ ಲೀವ್ಸು ಸರ್. ಅಂದರೆ ಎಲೆಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಅದನ್ನು ಇಷ್ಟೇ ಟೆಂಪ್ರೇಚರಲ್ಲಿ ಡ್ರೈ ಮಾಡಬೇಕು ಅಂತ ಮಾಡಿರೋದು. ಇದರಿಂದ ನೀವು ಕುಡಿದು ವಿತಿನ್ 24 ಅವರಲ್ಲೇ ನಿಮಗೆ ಬೇಸಿಕ್ ಒಳ್ಳೆ ನಿಮಗೆ ಒಂಥರ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ. ಮೇಯ್ನು ಮಾರ್ನಿಂಗ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಅನುಭವಿಸ್ತಿರೋರು ಅದೆಲ್ಲ ನೀಟಾಗಿ ಮೋಷನ್ ಕ್ಲಿಯರ್ ಆಗುತ್ತೆ. ದೆನ್ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡಿದವರು BP, ಶುಗರು ಎಲ್ಲ ಕಂಟ್ರೋಲಿಗೆ ಆಗಿದೆ. ಆ್ಯಂಡ್ ಇಟ್ಸ್ ಆಲ್ರೆಡಿ ಪ್ರೂವ್ ಆಗಿದೆ. ಇದು ನಾವು ಕಂಪ್ನಿ ಸ್ಟಾರ್ಟ್ ಮಾಡಿ ಇನ್ನು 4 ಮಂತ್ಸ್ ಆಯಿತು. ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಆ್ಯಂಡ್ ಕಸ್ಟಮರ್ಸ್ ಎಲ್ಲ ರಿಪೀಟೆಡಾಗಿ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ಥರ ಈ ಟೀ ಬ್ಯಾಗ್ ಮುಖಾಂತರ ನಾವು ತೊಗೊಳೋದ್ರಿಂದ ಮೈಲ್ಡಾಗಿ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪು ಬೇಕು ಅಷ್ಟೇ ನುಗ್ಗೆ ಸೊಪ್ಪಿಂದು ಏನು ನ್ಯೂಟ್ರಿಷನ್ಸ್ ಇರುತ್ತೆ ಅದು ನಮ್ಮ ಬಾಡಿಗೆ ಹೋಗುತ್ತೆ. ಸೊ ನಾವು ಪೌಡರ್ ರೂಪದಲ್ಲಿ ತೊಗೊಂಡಾಗ ಅದು ಹೆವಿ ಆಗುತ್ತೆ ಬಾಡಿಗೆ. ಆ್ಯಂಡ್ ಹೀಟ್ ಇದು ಪ್ರಾಬ್ಲಮ್ ಇರೋರಿಗೆ ಅದೆಲ್ಲ ಕುಡಿಯೋಕ್ಕಾಗಲ್ಲ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಯಾಕೆ ಈ ಥರ ಮೈಲ್ಡಾಗಿ ಒಂದು ಹೆಲ್ದಿ ಹರ್ಬಲ್ ಟೀ ಥರ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಥಮ ಬಾರಿಗೆ ಮಾಡಿರೋದು ಸರ್ ಇದು.